ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವು ಇವತ್ತು ನಮ್ಮ ಚಾನಲಲ್ಲಿ ಏನಪ್ಪ ನೋಡ್ತಿರೋದು ಅಂತ ಹೇಳಿದ್ರೆ, ನನ್ನ ಕಸಿನ್ದು ಬರ್ಡೇ ವ್ಲಾಗ್ ನೋಡ್ತಿರೋದು. ಇದು ಒಂದು 6th ನೈಟ್ ಒಂದು ಕೇಕ್ ಕಟ್ ಮಾಡಿದ್ವಿ, ಆ ಕ್ಲಿಪ್ಪೇ ಇದ್ದು. ಆ್ಯಂಡ್ 7th ಮಾರ್ನಿಂಗ್ ಫುಲ್ ಏನೇನು ಮಾಡ್ತೀವಿ ಅನ್ನೋದನ್ನ ಕೂಡ ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತಿದ್ದೀವಿ. ಆ್ಯಂಡ್ ನಾವು ಈ ಬರ್ತ್ಡೇ ಮಾಡ್ತಿರೋದು ಬಂದು ತಮಿಳ್ನಾಡಲ್ಲಿ. ಸೊ ಬ್ಯಾಂಗ್ಳೂರಿಂದ ಬಂದುಬಿಟ್ಟಿದ್ವಿ ನಾವು ಬರ್ಡೇಗೋಸ್ಕರನೇ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಏನಿಲ್ಲ, ನೈಟಲ್ಲಿ ಜಸ್ಟ್ ಕೇಕ್ ಕಟ್ ಮಾಡಿ ಎಲ್ಲರೂ ತಿನ್ಕೊಂಡು ಮಲ್ಕೊಬಿಟ್ವಿ. ಆ್ಯಕ್ಚುಲಿ ಕೇಕ್ ಬಂದು 12 o'clock ಕಟ್ ಮಾಡಿಲ್ಲ, 1 o'clock ಕಟ್ ಮಾಡಿದ್ದು. ಬಿಕಾಸ್ ನಮ್ಮ ಭಾವ ಬರಬೇಕಾಗಿತ್ತು ಬ್ಯಾಂಗ್ಳೂರು ಅಂತಿದ್ದೀನಿ, ಸೇಲಮಿಂದ ಬಂದ್ವಿ. ಎಲ್ಲರೂ ತಿಂದ್ಕೊಂಡು ನೆಕ್ಸ್ಟು ಮಲ್ಕೊಬಿಟ್ವಿ ಆ ಕೇಕ್ ಕಟ್ ಮಾಡಿಕೊಂಡು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಏನು ಮಾಡಿದೆ ಅಂದರೆ, ನಾನು ಒಂದೇ ಒಂದು ಚಪಾತಿ ತಿಂದ್ಕೊಂಡು ಸ್ವಲ್ಪ ಸೇವ್ ಮಾಡ್ಟೋಗೋ ಕೆಲಸ ಇತ್ತು. ಸೊ ಎಲ್ಲನೂ ಹೋಗಿ ಐಟಮ್ಸ್ ಎಲ್ಲ ತೊಗೊಬಂದ್ಬಿಟ್ವಿ, ಏನೇನು ಬೇಕು ಅಂತ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ರುಬ್ಬಿಕೊಂಡಿದ್ರು ಅಮ್ಮ ಅಜ್ಜಿ ಎಲ್ಲರೂ. ಸ್ವಲ್ಪ ಎಲ್ಲರೂ ಅಲ್ಲಲ್ಲೇ ಕೂತ್ಕೊಂಡು ತಿಂದು ಅಲ್ಲಲ್ಲೇ ಐಟಮ್ಸ್ ಎಲ್ಲ ಬಿದ್ದಿತ್ತು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿಸ್ದಲ್ಲಿ ಮಳೆ ಬರೋ ಥರ ಆಗಿಬಿಟ್ಟಿತ್ತು. ಸೊ ಹಾಗೆ ಇನ್ನು ಏನಪ್ಪ ಮಾಡೋದು, ಮಳೆ ಬಂದರೆ ಅಂದ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕ್ಲೈಮೇಟ್ ನೋಡಿಕೊಂಡು ಆಟ ಆಡಿಕೊಂಡು ನಮ್ಮ ಕೋಳಿ ಜೊತೆ ಎಲ್ಲ ನಿಂತ್ಕೊಂಡಿದ್ವಿ. ಮಮ್ಮಿ ಬಂದು ಎಲ್ಲ ಅರೇಂಜ್ ಮಾಡ್ಕೊತಿದ್ರು. ಅಷ್ಟು ಬೇಗ ಅತ್ತೆ ಬಂದು ಕಬಾಬ್ಗೆ ಎಲ್ಲ ಮಿಕ್ಸ್ ಮಾಡ್ತಿದ್ದಾರೆ. ಕಬಾಬ್ ಮಿಕ್ಸ್ ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ಬಂದು ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೋಗಿ ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ನಮ್ಮ ಮಮ್ಮಿನೂ ಬಂದು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಬಿರಿಯಾನಿ ಆಗೋ ಗಂಟ ಹೊಟ್ಟೆ ಹಸಿದ್ಬಿಟ್ಟಿತ್ತು. ಸೊ ಆ್ಯಂಡ್ ನೋಡಿ, ನಮ್ಮ ಡಾಗಿಗೆ ಬಂದು ಹುಷಾರಿರಲಿಲ್ಲ. ಸೊ ಅದಕ್ಕೆ ಫೋರ್ಸ್ ಮಾಡಿ ಮಿಲ್ಕ್ ಕುಡಿಸ್ತಿದ್ವಿ. ಅಷ್ಟು ಬೇಗ ಕ್ಲೈಮೇಟ್ ಚೇಂಜ್ ಆಗಿ ಬಿಸಿಲು ಬಂದುಬಿಟ್ಟಿತ್ತು. ಬಿರಿಯಾನಿ ಕೂಡ 50% ರೆಡಿ ಆಗಿತ್ತು. ಆ್ಯಂಡ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಏನಪ್ಪ ಅಂದರೆ ಬೇಳೆ, ಇದು ಸ್ವೀಟ್ ಮಾಡೋಕ್ಕೆ ಬಂದು ಬೇಳೆ ಬೇಯಿಸಿಕೊಂಡಿದ್ವಿ. ಆ್ಯಂಡ್ ಬಿರಿಯಾನಿ ಕೂಡ ಒಂದು 90% ಅಷ್ಟು ರೆಡಿ ಆಗಿಬಿಟ್ಟಿತ್ತು. ಆ ಸ್ವೀಟ್ ಮಾಡ್ಕೊಂಡ್ವಿ. ಮತ್ತು ಆ ಸ್ವೀಟು ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ನಂದು ಔಟ್ಫಿಟ್ ಎಲ್ಲ ಹಾಕ್ಕೊಂಡು ನಾನು ಫ್ರೆಶ್ ಆಗಿ ಎಲ್ಲ ರೆಡಿ ಆಗಿ ನೋಡಿದ್ರೆ ಬಿರಿಯಾನಿ ಬಂದು ರೆಡಿ ಆಗಿತ್ತು. ನೆಕ್ಸ್ಟ್ ಬಂದು ಲೆಮನ್ ಪೆಪ್ಪರ್ ಗ್ರೇವಿ ಥರ ಮಾಡ್ಕೊಂಡಿದ್ವಿ. ಮತ್ತು ಸಿಸ್ಟರ್ ಬಂದು ಸ್ವೀಟ್ ಮಾಡಿದ್ರು. ಮತ್ತು ನಮ್ಮ ಅತ್ತೆ ಬಂದು ಬದನೆಕಾಯ್ದು ಗ್ರೇವಿ ಬರುತ್ತಲ್ಲ, ಸೊ ಆಯಿಲ್ ಬ್ರಿಂಜಾಲ್ದು ಗ್ರೇವಿ ಕೂಡ ರೆಡಿ ಮಾಡ್ಕೊಂಡಿದ್ವಿ. ನೋಡಿ, ನಾನು ಈ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಹಾಗೆ ಇನ್ಸೈಡ್ ಹೋಗಿ ನೋಡಿ. ಅಷ್ಟು ಬೇಗ ಬಂದು ಸ್ವೀಟ್ ಕೂಡ ರೆಡಿ ಆಗಿತ್ತು. ನಾನೊಂದು ಲೋಟ ಸ್ವೀಟ್ ಕೊಟ್ಕೊಂಡು ನೆಕ್ಸ್ಟ್ ಬಂದು ಅತ್ತೆ ಫ್ಲವರ್ಸ್ ಕೊಟ್ಟಿದ್ದರು. ಸೊ ಫ್ಲವರ್ಸ್ ಹೋಗಿ ಎತ್ಕೊಬಂದು ಫ್ಲವರ್ಸ್ ಎಲ್ಲ ಇಟ್ಕೊಂಡು ನಾನು ಮೇಕಪ್ ಆಗಿ ಬಂದು ನೋಡಿದ್ರೆ ಬಿರಿಯಾನಿ ರೆಡಿ ಆಗಿತ್ತು. ಸೊ ನಾನು, ನನ್ನ ಕಝಿನು ಮತ್ತು ನಮ್ಮಿಬ್ಬರು ಕಝಿನ್ಸು, ನಾವು 3 ಜನ ಕೂತ್ಕೊಂಡು ಫಸ್ಟು ಆಫ್ಟರ್ನೂನೇ ಒಂದು ರೌಂಡ್ ತಿನ್ಕೊಬಿಟ್ವಿ. ನೆಕ್ಸ್ಟ್ ಬಂದು ಬರ್ತ್ಡೇ ಅದಾಯ್ತಲ್ಲ 6th ನೈಟು, 7th ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಮಗನಿಗೆ ನಾನು ಹೋಗಿ ಕೇಕ್ ತೊಗೊಬಂದುಬಿಟ್ಟೆ. ಓಕೆ ಅಂತ ಎಲ್ಲರೂ ಬಂದು ಕೇಕ್ ಕಟ್ ಮಾಡಿ, ಹಾಗೆ ಚಿಲ್ಲಿ ಮಿಕ್ಸ್ ಮಾಡಿಕ್ಕಿದ್ವಲ್ಲ ಮ್ಯಾರಿನೇಷನ್ಗೆ, ಅದು ಬಂದು ಮಾಡಿರಲಿಲ್ಲ ಆಫ್ಟರ್ನೂನು. ಯಾಕಂದರೆ ಅದು ನೀಟಾಗಿ ಮ್ಯಾರಿನೇಟ್ ಆಗಿರಲ್ಲ ಅಂತ ಹೇಳಿಬಿಟ್ಟು ಮ್ಯಾರಿನೇಟ್ಗೆ ಬಿಟ್ಟಿದ್ವಿ. ಸೊ ಅದು ಕೇಕ್ ಕಟ್ ಮಾಡಾದ್ಮೇಲೆ ಮ್ಯಾರಿನೇಟ್ ಆಗಿಬಿಟ್ಟು ಸೊ ಎಲ್ಲ ಫ್ರೈ ಮಾಡಿಕೊಂಡು ತಿಂದರು. ಆ್ಯಂಡ್ ಹಾಗೆ ನಾನು ಬಂದು ಊಟ ಮಾಡ್ತಿರೋ ಕ್ಲಿಪ್ ಬಂದು ಆ್ಯಡ್ ಮಾಡಿಲ್ಲ, ಬಿಕಾಸ್ ನಾನು ಊಟ ಮಾಡಿಲ್ಲ. ಸೊ ನಾನು ಆ ಕ್ಲಿಪ್ ಆ್ಯಡ್ ಮಾಡಿಲ್ಲ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಬಂದು ಇದರಲ್ಲಿ ಜಾಸ್ತಿ ಕ್ಲಿಪ್ಸ್ ಆ್ಯಡ್ ಮಾಡಿಲ್ಲ. ಸೊ ನಾನು ಅದು ಬಂದು ಲಾಸ್ಟಲ್ಲಿ ಪಿಕ್ಚರ್ಸ್ ಬಂದು ಆ್ಯಡ್ ಮಾಡ್ತೀನಿ. ಸ್ಟೇ ಟ್ಯೂನ್ ಗಾಯ್ಸ್, ಬಾಯ್.